ಈಗ ಬಂಧುಗಳೇ, ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಡಲಿಕ್ಕೆ ನಾವೆಲ್ಲರೂ ಇಲ್ಲಿ ಬಂದಿದ್ದೇವೆ. ಆತ್ಮೀಯ ಎಲ್ಲ ಮಾಧ್ಯಮ ಬಂಧುಗಳೇ, ಪುತ್ತೂರಿನ ರಾಜಕೀಯ ಇತಿಹಾಸವನ್ನೊಮ್ಮೆ ಗಮನಿಸುವಾಗ ಪ್ರಸ್ತುತ ಕಾಲಘಟ್ಟದಲ್ಲಿ ಯಾವ ರೀತಿ ಪುತ್ತೂರು ಕ್ಷೇತ್ರದ ಶಾಸಕರ ವರ್ತನೆ ಅನ್ನೋದನ್ನು ಜನರು ಮಾತಾಡುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಕಳೆದ 2.5 ವರ್ಷದಿಂದ ಶಾಸಕರಾಗಿರುವ ಅಶೋಕ್ ಕುಮಾರ್ ರೈ ಅವರು ಇಲ್ಲಿ ಯಾವ ರೀತಿಯ ಒಂದು ವರ್ತನೆಯಲ್ಲಿ ವರ್ತಿಸ್ತಾರೆ ಅನ್ನೋದನ್ನು ಕೂಡ ನಾವು ಬಹಳ ಗಂಭೀರವಾಗಿ ಗಮನಿಸುವಂಥದ್ದನ್ನು ಮಾಡಬೇಕಾದಂಥ ಅವಶ್ಯಕತೆ ಕಾಣ್ತದೆ. ಇವತ್ತು ತನ್ನ ಪ್ರಾಮಾಣಿಕ ಅಧಿಕಾರಿಗಳನ್ನು ಮತ್ತು ರಾಜಕೀಯ ವಿರೋಧಿಗಳನ್ನು ದಮನಿಸುವ ಒಂದು ಉದ್ದೇಶಕ್ಕೋಸ್ಕರನೇ ಅನೇಕ ವರ್ಷದಿಂದ ಮೊದಲು ಯಾವ ರೀತಿ ಈ ರಾಜಕೀಯ ಪರಿಸ್ಥಿತಿ ಇತ್ತು ಪುತ್ತೂರು ಅನ್ನೋದನ್ನು ಮತ್ತೆ ಗೂಂಡಾ ರಾಜಕೀಯದ ಪುನರಾವರ್ತನೆಯನ್ನು ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ರೀತಿಯ ವರ್ತನೆ ಅನ್ನೋದನ್ನು ನಾವು ಬಹಳ ಗಂಭೀರವಾಗಿ ಗಮನಿಸ್ತಾ ಇದ್ದೇವೆ. ಮೊನ್ನೆಯ ಒಂದು ಶಾಲೆಯ ಕಾರ್ಯಕ್ರಮದಲ್ಲಿ ಬಡಗನೂರಿನ ಕೊಯ್ಲಾ ಶಾಲೆಯಲ್ಲಿ ನಡೆದಿರುವಂಥ ಘಟನೆ, ಶಾಲೆಯ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರ, ಶಾಲೆಯ ಒಂದು ಕಾರ್ಯಕ್ರಮದಲ್ಲಿ ಯಾವ ರೀತಿ ಸ್ಥಳೀಯದ ಪ್ರಮುಖರನ್ನು ಕರೆದುಕೊಂಡು ಆ ಶಾಲೆಯ ಉದ್ಧಾರಕ್ಕಾಗಿ ಅನೇಕರು ಆ ಭಾಗದ ಪ್ರಮುಖರು ಕೆಲಸ ಮಾಡಿರುವಂಥದ್ದನ್ನು ಗಮನಿಸಿಕೊಂಡು ಅಲ್ಲಿಯ ಅಧ್ಯಾಪಕರಿಂದ ಮತ್ತು ಊರಿನವರು ಮತ್ತು ಅಲ್ಲಿಯ ಪ್ರಮುಖರು ಸೇರಿಕೊಂಡು ಶಾಲೆಯ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ರೀತಿಯಲ್ಲಿ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದನ್ನು ಅಲ್ಲಿಯ ಅಧ್ಯಾಪಿಕೆಯಾದಂತಹ ಅವರು ಒಂದು ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ಮುಗಿಸಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಆ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿದರು. ಅಲ್ಲಿ ಎಲ್ಲರೂ ನಾವು ನಿನ್ನೆ ಗ್ರಾಮದ ಪರಿಸರಕ್ಕೆ ಹೋಗಿ ಒಂದಷ್ಟು ವಿಚಾರವನ್ನು ಕೇಳಿಕೊಂಡಾಗ ಯಾವುದೇ ಶಾಸಕರನ್ನು ಅಲ್ಲಿ ಯಾವುದೇ ರೀತಿಯ ಅವಮಾನಿಸಿರುವಂಥದ್ದನ್ನು ಯಾರು ಮಾಡಲಿಲ್ಲ ಅನ್ನೋದರ ಬಗ್ಗೆ ಅಲ್ಲಿಯ ಜನರು ಮಾತಾಡಿಕೊಂಡರು. ಆದರೆ ಮರುದಿವಸ ಈ ಶಾಸಕರು ಅಲ್ಲಿಯ ಕಳೆದ 10-30 ವರ್ಷದಿಂದ ಸಾವಿರಾರು ಗಟ್ಟಲೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟು ಒಂದು ಭಾರತೀಯ ಪ್ರಜೆಯಾಗಿ ಯಾವ ರೀತಿ ಮಕ್ಕಳು ಬೆಳಿಬೇಕು ಅನ್ನೋ ಒಂದು ನಿಷ್ಠೆಯನ್ನು ಇಟ್ಕೊಂಡು ತನ್ನ ಜೀವನವನ್ನು ಯಾವ ರೀತಿ ನಡೆಸಿರ್ಬೋದು ಅನ್ನೋದನ್ನು ಶಿಕ್ಷಕಿಯರು ನಮಗೆ ಅನೇಕರಿಗೆ ಮಾರ್ಗದರ್ಶಕರಾಗಿ ಇರುವಂಥದ್ದು ಇವತ್ತು ಸಮಾಜದಲ್ಲಿ ನಾವು ಕಂಡುಕೊಂಡಿದ್ದೇವೆ. ಅಂಥ ಒಬ್ಬ ಶಿಷ್ಯೆಯನ್ನು ಒಂದು ಪ್ರತಿಷ್ಠಿತ ಒಳ್ಳೆಯ ಮನೆತನದಿಂದ ಬಂದಿರುವಂಥ ಈ ಶಾಸಕರು, ಅವರ ತಾಯಿ ಕೂಡ ಶಿಕ್ಷಕರು ಏನಾಗಿದ್ರು ಅಂತ ಹೇಳುವಂಥದ್ದೊಂದು ಮಾಹಿತಿ ನನಗೆ ಸಿಕ್ಕಿತ್ತು. ಇಂಥವರೊಂದು ಬಾಯಿಯಲ್ಲಿ ಮಾತಾಡುವಂಥದ್ದನ್ನು ಕಾಣುವಾಗ ಆ ಶಿಕ್ಷಕಿ, ಆ ವಿಡಿಯೋ ನಿರಂತರ ವೈರಲ್ ಆಗ್ತಿತ್ತು, ನಿನ್ನೆ ಮೊನ್ನೆ ನೋಡಿದ್ರಲ್ಲ ನೀವು. ಆ ಶಿಕ್ಷಕಿ 30 ವರ್ಷ ಒಂದು ಶಿಕ್ಷಕಿ ಆ ಶಾಲೆಯನ್ನ ಅದೆಷ್ಟು ಪ್ರೀತಿಯಿಂದ ತನ್ನ ಮಕ್ಕಳು ಅನ್ನೋ ರೂಪದಲ್ಲಿ ಆ ಬೆಳೆಸಿರುವಂಥ ಮಕ್ಕಳನ್ನು ಉದ್ದೇಶಿಸಿ ಇವರು ಮಾಡಿರುವಂತಹ ಪ್ರಕ್ರಿಯೆಯನ್ನ ಮನೆಯ ಆ ತಾಯಂದಿರು ಕೂಡ ತಮ್ಮ ಮಕ್ಕಳಿಗೆ ತೋರಿಸುವಂಥದ್ದನ್ನು ಇವತ್ತು ಜನ ಮಾತಾಡಿಕೊಳ್ತಾ ಇದ್ದಾರೆ. ನೋಡುವಾಗ ನಿನ್ನ ಟೀಚರನ್ನು ಶಾಸಕರು ಯಾವ ರೀತಿ ಜೋರು ಮಾಡ್ತಾ ಇದ್ದಾರೆ ಅಂತ ಮಕ್ಕಳನ್ನ ಮಾತಾಡಿಸುವಂಥ ಮಟ್ಟಕ್ಕೆ ಅವರು ಮಾತಾಡಿರೋದನ್ನು ಇವತ್ತು ಜನ ಮಾತಾಡಿಕೊಳ್ಳುವಂಥದ್ದು ನಾನು ಗಮನಿಸಿದ್ದೆ. ನಾನು ಹೇಳುವಂಥದ್ದು, ಯಾವುದಾದ್ರೂ ಅಂತ ಒಂದು ಘಟನೆ ನಡೆದಿದ್ರೆ ಸರಿ, ಇದು ಹೋದಲ್ಲಿ ಬಂದಲ್ಲಿ ಎಲ್ಲವನ್ನೂ ಕೂಡ ರಾಜಕೀಯವನ್ನೇ ಬಳಸಿಕೊಂಡು ಮಾತಾಡುವಂಥದ್ದು ಬೇರೆ ರೀತಿಯಲ್ಲಿ ಮಾತಾಡುವಾಗ ನಮಗೆ ಕಾಣ್ತಾ ಇದೆ. ತಾಯಂದಿರನ್ನ ದೇವರ ರೂಪದಲ್ಲಿ ನಾವು ಕಾಣ್ತೇವೆ ಅಂತ ಹೇಳಿ ಇವತ್ತು ತಾಯಂದಿರನ್ನ ತಾಯಿ ಯಾವ ರೀತಿಯದ್ದು ಅನ್ನೋದನ್ನ ಏನು ಅರ್ಥ ಆಗದ ರೀತಿಯಲ್ಲಿ ಮಾತಾಡಿರುವಂಥದ್ದು ನಾವು ಕಂಡಿದ್ದೇವೆ. ಈ ರೀತಿಯೆಲ್ಲ ಮಾಡುವಂಥದ್ದನ್ನು ಕಾಣುವಾಗ ನಾನು ಹೇಳುವಂಥದ್ದು, ರಾಜಕೀಯವಾಗಿ ಎಲ್ಲವನ್ನ ಮಾಡಬಹುದು. ನಾವು ಮಾಡುವ ರಾಜಕೀಯದಲ್ಲಿ ಧರ್ಮ ಇರಬೇಕು. ವೇದಿಕೆಯಲ್ಲಿ ಒಂದು ಮಾತಾಡೋದು, ಎಳಗಿಯಿಂದ ಕೆಳಗಿದ ನಂತರ ಮತ್ತೊಂದು ಮಾತಾಡುವಂಥದ್ದು ರಾಜಕೀಯ ಅಷ್ಟು ಶೋಭೆ ತರುವಂಥದ್ದು ಅಲ್ಲ. ಆ ಶಿಕ್ಷಕಿ ನಿದ್ರೆನೇ ಮಾಡಿರ್ಬೇಕಿಲ್ಲ ಅಂತ ನನಗೆ ಕಾಣ್ತದೆ. ಆ ರೀತಿಯ ನೋವನ್ನು ಆ ಶಿಕ್ಷಕಿಗೆ ಕೊಟ್ಟಿದ್ದಾರೆ. ಅದರೊಟ್ಟಿಗೆ ಅಲ್ಲಿಯ ಸ್ಥಳೀಯರ ಬಗ್ಗೆ ನಾವು ಮಾತಾಡಿಕೊಂಡಾಗ ಯಾರೊಬ್ಬರು ಕಾಂಗ್ರೆಸ್ನ
ಲೀಡರು, ಅವರ ಎದುರಲ್ಲಿ ಅವರನ್ನ ಮಾತಾಡಿಸುವಂಥದ್ದು, ಅವರನ್ನು ಕರೆದು ಅವರ ಎದುರಲ್ಲಿ ಜೋರು ಮಾಡುವಂಥದ್ದು. ಇವರಿಗೆ ಆ ರೀತಿಯ ಅಧಿಕಾರವನ್ನು ಕೊಟ್ಟವರು ಯಾರು ಅಂತ ಹೇಳಿ ಅವರು ಮಾತಾಡಿ. ಅದು ಕೂಡ ಒಂದು ಟೀಚರ್ ಅನ್ನ ಶಾಸಕರು ಮಾತಾಡುವಂಥದ್ದು ಸಹಜವಾಗಿರುವಂಥದ್ದು. ಏನಾದ್ರೂ ಅಲ್ಲಿ ವ್ಯತ್ಯಾಸಗಳಾದ್ರೆ ಕರೆದು ಮಾತಾಡುವಂಥದ್ದು ಸಹಜ. ಆದರೆ ಅಲ್ಲೊಬ್ಬರು ಹೇಮನಾಥ್ ಶೆಟ್ಟಿ ಅವರು ಅಲ್ಲಿ ಅವರ ಮಾತಿನ ಶೈಲಿಯನ್ನು ನೀವು ಕಂಡ್ರೆ ನೀವು ಮಾಧ್ಯಮದಲ್ಲಿ ನೋಡಿರ್ಬೋದು ಆ ರೀತಿ ಒಂದು ವರ್ತನೆ. ಹಾಗಾದ್ರೆ ಪುತ್ತೂರಲ್ಲಿ ಏನು ಮಾಡಿದ್ರು ಯಾರು ಕೇಳುವವರಿಲ್ವ ಅನ್ನೋ ರೀತಿಯಲ್ಲಿ ಅವರು ಆ ಮಟ್ಟಕ್ಕೆ ಬೆಳೆದಿದ್ದಾರೆ ಅನ್ನೋದನ್ನ ನಾವೆಲ್ಲರೂ ಮಾತಾಡುವಂಥದ್ದು ಇವತ್ತು ಕಾಣುವಂಥದ್ದು. ತಕ್ಷಣ ಇದಕ್ಕೆ ಇವತ್ತು ನೋಡಿ, ಇದು ಪುತ್ತೂರಿನ ನಾವು ಅನೇಕ ಘಟನೆಗಳನ್ನು ಕಂಡಿದ್ದೇವೆ. ಅವತ್ತಿನ ಕೆಲವು ಪ್ರಕ್ರಿಯೆಗಳು ತಹಸೀಲ್ದಾರ್ ಬಗ್ಗೆ ಯಾವುದೆಲ್ಲ ಎಲ್ಲವೂ ಇಲ್ಲಿ ಭ್ರಷ್ಟಾಚಾರನೇ ತಾಂಡವಾಡ್ತಾ ಉಂಟು. ಈ ರಾಜ್ಯದ ಪರಿಸ್ಥಿತಿ ಇವತ್ತು ಇಡೀ ರಾಜ್ಯವನ್ನ ಗೂಂಡಾ ರಾಜ್ಯವನ್ನಾಗಿ ಪರಿವರ್ತನೆ ಮಟ್ಟಕ್ಕೆ ಇಲ್ಲಿಯ ಶಾಸಕರು ಅದಕ್ಕೆ ಕುಮ್ಮುಕ್ಕು ಕೊಡುವ ರೀತಿಯಲ್ಲಿ ಇವರು ವರ್ತನೆ ಕಾಣ್ತಾ ಉಂಟು. ಇಲ್ಲಿಯ ಜನರು ಸಜ್ಜನರು ಮುಂದಿನ ದಿವಸಗಳಲ್ಲಿ ಯಾವ ರೀತಿ ಇದಕ್ಕೆ ಉತ್ತರ ಕೊಡಬೇಕೋ ಅದನ್ನು ಕೊಟ್ಟೇ ಕೊಡ್ತಾರೆ. ಆ ರೀತಿಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಇದನ್ನು ಅತ್ಯಂತ ಗಂಭೀರವಾಗಿ ತಗೊಂಡಿದ್ದೇವೆ. ಮುಂದೆ ಈ ರೀತಿಯ ಏನಾದರೂ ಘಟನೆಗಳು ನಡೆದಲ್ಲಿ ಬೀದಿಗೆ ಹಿಡಿದು ನಾವು ಹೋರಾಟ ಮಾಡುವಂಥದ್ದು ಅನಿವಾರ್ಯವಾದದ್ದು. ಇದೆಲ್ಲದಕ್ಕೂ ಈ ಶಾಸಕರೇ ಕಾರಣ ಇರ್ತಾರೆ. ಹಾಗಾಗಿ ದಯವಿಟ್ಟು ಈ ರೀತಿಯ ಗೂಂಡಾ ಪರಿವರ್ತನೆಯನ್ನು ಮಾಡದೆ ಜನರಿಗೆ ಯಾವ ರೀತಿ ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಅದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸುವ ಮುಖಾಂತರ ಜನರು ನೆಮ್ಮದಿಯ ಬಾಳುವುದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಂತೇಳಿ ನಾವಿಷ್ಟೇ ವಿನಂತಿಸಿಕೊಡುವಂಥದ್ದು. ಅಧ್ಯಕ್ಷರು ಏನು ಹೇಳಿದ್ದಾರೆ ಮೊನ್ನೆ ಹಾಗೆ ಏನಾದ್ರು ಬೈತಾರ? ಏನು ಹೇಳಿದ್ರು? ಏನಾಯ್ತು ಘಟನೆ? ಏನಾದ್ರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಯ್ಲಾ ತಾರೀಕು 1/2/25 ಶುಕ್ರವಾರದಂದು ನಡೆದಂಥ ಕುಂಬ್ರಾ ಕ್ಲಸ್ಟರ್ ಮಟ್ಟದ ಕಲಿಕಾಪ ಮತ್ತು ಅನಂತರ ನಡೆದಂಥ ಪ್ರತಿಭಾ ಪುರಸ್ಕಾರ. ಈ ಪ್ರತಿಭಾ ಪುರಸ್ಕಾರಕ್ಕೆ ಆಮಂತ್ರಣ ಪತ್ರಿಕೆಯಲ್ಲಿ ಯಾವ ಗೆಸ್ಟ್ಗಳ ಹೆಸರನ್ನು ಕೂಡ ಹಾಕಿಲ್ಲ. ಅಲ್ಲಿ ಯಾರು ಬಂದಿದ್ದಾರೆ ಅವರಲ್ಲಿ ಉದ್ಘಾಟನೆ ಮಾಡಿಸಿದಂಥದ್ದು ಮತ್ತು ಅಲ್ಲಿದ್ದ ಹಿರಿಯರನ್ನು ಪಂಚಾಯತ್ ಅಧ್ಯಕ್ಷರನ್ನಾಗಿ ಮಾಡಿದ್ದೆ. ಈ ಕಾರ್ಯಕ್ರಮದಲ್ಲಿ ಮೊನ್ನೆ ತಾನೇ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ ಶಾಸಕರಿಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಅಂತ ನಮಗೆ ಗಮನಕ್ಕೆ ಬಂತು. ನಾವು ಪಂಚಾಯತ್ನ ಅಧ್ಯಕ್ಷರು ಮತ್ತು ನಾವು ಆ ಸಭೆಯಲ್ಲಿದ್ದ ಕಾರಣ ಅದರ ಬಗ್ಗೆ ಸ್ಪಷ್ಟೀಕರಣ ಕೊಡುವಂಥದ್ದು ನಮ್ಮ ಕರ್ತವ್ಯ. ಈ ದೃಷ್ಟಿಯಲ್ಲಿ ಅವತ್ತು ಯಾವುದೇ ವಿಚಾರದಲ್ಲಿ ಉದ್ಘಾಟನೆಯಿಂದ ಬಂದು ಧನ್ಯವಾದ ತನಕ ಶಾಸಕರ ಬಗ್ಗೆ ಯಾರೂ ಮಾತಾಡಲಿಲ್ಲ. ಅಂತ ಘಟನೆ ಕೂಡ ಅಲ್ಲಿ ಆಗಿಲ್ಲ. ಶಿಕ್ಷಕರು ಎಲ್ಲರನ್ನೂ ಕರೆದು ಊರಿನವರನ್ನು ಕರೆದು ಅಷ್ಟು ಅಚ್ಚುಮೆಚ್ಚಾಗಿ ಅಷ್ಟು ಚಂದವಾಗಿ ಆ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಕಾರ್ಯಕ್ರಮ ಮುಗಿಯುವ ತನಕ ಯಾವುದೇ ಗೊಂದಲ ಆಗಲಿಲ್ಲ. ಇಲ್ಲಿ ಶಾಸಕರು ಯಾವ ವಿಡಿಯೋವನ್ನು ಆಧರಿಸಿ ಆ ಮಾತನಾಡಿದ್ರೆ ನನಗೆ ಗೊತ್ತಿಲ್ಲ. ಅನಂತರ ಅಲ್ಲಿ ಬಂತು ಪಂಚಾಯತ್ನವರು ಖಾಲಿ 35,000 ಕೊಟ್ಟಿರ್ತಾರೆ. ಪಂಚಾಯತ್ನವರು ಅಲ್ಲಿಯ ಶೌಚಾಲಯಕ್ಕೆ ಬೇಕಾಗಿ 1,40,000 ಕೊಟ್ಟಿದ್ದರು. ಅದರ ಜೊತೆಗೆ ನೀರಿನ ಸೌಕರ್ಯ ಬೇಕಾಗಿ ಸುಮಾರು 70,000 ಖರ್ಚು ಮಾಡಿದ್ದೇವೆ. ಟೋಟಲ್ ಆಗಿ ನಾವು 2,20,000 ನಾವು ಖರ್ಚು ಮಾಡಿದ್ದೇವೆ. ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ ಪಂಚಾಯತಿಗೆ ಬರುವ ಅನುದಾನ ಭಾರಿ ಕಡಿಮೆ. ಅದರಲ್ಲಿ ನಾವು ಮ್ಯಾಕ್ಸಿಮಮ್ ಶಾಲೆಗಳಿಗೆ, ಅದು ಬಡಗನೂರು ಶಾಲೆಗೆ ಇಟ್ಟಿದ್ದೇವೆ, ಕೊಯ್ಲ ಶಾಲೆಗೆ ಕೂಡ ಇಟ್ಟಿದ್ದೇವೆ. ಅದು ನಮಗೆ ದೊಡ್ಡದು. ಈ ರೀತಿಯಲ್ಲಿ ನಾನು ಹೇಳುವಂಥದ್ದು, ಈಗ ಶಾಸಕರಿಗೆ ಅಂತ ಅವಮಾನ ಆದರೆ ನಮಗೆ ಅವಮಾನದಲ್ಲಿ ಅದನ್ನು ನಾವು ಸಹಿಸಿಲ್ಲ. ಆದರೆ ಅಲ್ಲಿ ಯಾವುದೇ ಘಟನೆಗಳಾಗಲಿಲ್ಲ. ಶಾಸಕರ ಬಗ್ಗೆ ಅವರ ಅಶೋಕ್ ಕುಮಾರ್ ರೈ ಅಂತ ಯಾವುದೇ ಅವರ ಹೆಸರು ಕೂಡ ಬರಲಿಲ್ಲ, ಶಾಸಕರು ಕೂಡ ಬರಲಿಲ್ಲ. ನಾನು ಹೇಳುವಂಥದ್ದು, ಇಷ್ಟು ಚಂದವಾಗಿ ಒಂದು ಶಾಲೆಯಲ್ಲಿ ಪಾಪ ಪೋಷಕರು ಎಲ್ಲ ಸೇರಿ ಒಂದು ಒಳ್ಳೆ ಕಾರ್ಯಕ್ರಮ ಆಗುವಾಗ ಇಂಥ ಘಟನೆಗಳು ಆಗುವಾಗ ನಮಗೆ ಭಾರಿ ಬೇಜಾರಾಗ್ತದೆ. ಯಾಕೆಂದರೆ ನಾವು ಶಾಲೆ ಅಂತ ಹೇಳಿದ್ರೆ ಅದು ವಿದ್ಯಾರ್ಥಿ ಹೇಗೆ ಅಂತ ಆಲೋಚನೆ ಮಾಡಿದವರು. ಅಂಥದ್ರಲ್ಲಿ ಯಾವುದೇ ಘಟನೆ ಆಗದನ್ನು ಆಗಿದೆ ಅಂತ ಹೇಳುವಾಗ ನಮಗೆ ಮನಸ್ಸಿಗೆ ಭಾರಿ ಬೇಜಾರಾಗಿದೆ. ಸ್ಟೇಜಲ್ಲಿ ಕೆಲವು ಬಿಜೆಪಿ ಅಲ್ಲ, ಆ ಸ್ಟೇಜಲ್ಲಿ ಈಗ ಕಾಂಗ್ರೆಸ್ ಬೆಂಬಲಿತ ಪಂಚಾಯತ್ ಸದಸ್ಯರಾದ ರವಿರಾಜ ರೈ ಅವರಿದ್ದರು. ಎಲ್ಲರನ್ನು ಸೇರಿಸಿ ಅಲ್ಲಿ ಪಕ್ಷ ಭೇದ ಮತ್ತೊಂದು ಮಾತಿಲ್ಲ. ಅಷ್ಟು ಶಿಕ್ಷಕರ ಒಳ್ಳೆಯವರು. ಅವರು ಯಾವುದನ್ನು ಮಾಡೋದಿಲ್ಲ. ಎಲ್ಲರನ್ನು ಕರ್ಕೊಂಡು ಎಲ್ಲರನ್ನು ವಿಶ್ವಾಸ ಮಾಡಿಕೊಂಡು ಬಂದಂಥ ಪ್ರತೀತಿಯಲ್ಲಿದೆ.
ಆದ ಕಾರಣ ಅಲ್ಲಿ ಎಲ್ಲರೂ ಕರ್ಕೊಂಡು ಮಾಡಿದ್ದಾರೆ. ಮತ್ತೆ ಕಾಗದ ನಾನು ಹೇಳಿದೆ ಆಮಂತ್ರಣ ಪತ್ರಿಕೆ ಯಾರ ಹೆಸರನ್ನು ಹಾಕಲಿಲ್ಲ, ಅಧ್ಯಕ್ಷರ ಉದ್ಘಾಟನೆ ಇಂಥವ್ರದ್ದು ಹಾಕಲಿಲ್ಲ. ಆ ಸಂದರ್ಭದಲ್ಲಿ ಯಾರೆಲ್ಲ ಇದ್ದಾರೆ ಅದನ್ನು ಅಲ್ಲಿ ಸೇರಿಸಿ ಇವರು ಸೇರಿ ಅವರನ್ನೆಲ್ಲ ಅವರ ವಿಶ್ವಾಸವನ್ನು ಮಾಡಿದಂಥದ್ದು. ಈಗ ದ್ವೇಷಕ್ಕೆ ಮಾಡಿದಾಗಿರ್ಬೋದ ಹಾಗೆಂದು ಪ್ರಚಾರ ಆಗ್ತದೆ. ಹೇಗೆ ಶಾಲೆ ಮೇಲೆ ಶಿಕ್ಷಕರ ಮೇಲೆ ದ್ವೇಷಕ್ಕೆ ಯಾರೋ ಅದರ ಬಗ್ಗೆ ನಾವೇನು ಕಮೆಂಟ್ಸ್ ಕೊಡುವಂಥದ್ದಿಲ್ಲ, ಅದು ನಮಗೆ ಗೊತ್ತಿಲ್ಲ. ಹೇಳ್ಬೇಕಂತ ಹೇಳಿ ಏನಾದ್ರು ನಿಮ್ಮ ಅಭಿಪ್ರಾಯ ಬಿಜೆಪಿ ಶಿಕ್ಷಕರು ಅವರಲ್ಲಿ ಮಾತಾಡಿದ ಶಾಸಕರಲ್ಲಿ SDMC ಅವರು ಯಾರಾದ್ರೂ ಮಾತಾಡಿದ್ದಾರೆ? ನಡೆಯಲಿಲ್ಲ ಅಂತ ಅಲ್ಲ ಈಗ ಶಾಸಕರು ಹಿನ್ನೆಲೆ ನಾನು ಇವತ್ತಿನ ಪೇಪರ್ ಸುದ್ದಿ ಬಿಡುಗಡೆಯನ್ನು ಕೂಡ ಕಂಡಿದ್ದೇನೆ. ಅದರಲ್ಲಿ ಒಳಗಿನ ಭಾಗದಲ್ಲಿ ಅದೇ ಶಾಲೆಯ ಟೀಚರ್ಸ್ ಮತ್ತು ಪ್ರಮುಖರು ಸೇರಿಕೊಂಡು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಇರುವ ರೀತಿಯಲ್ಲಿ ಅವರ ಸನ್ಮಾನಿಸುವಂಥದ್ದು ಇವತ್ತು ಪತ್ರಿಕೆಯಲ್ಲಿ ಕಾಣ್ತಾ ಇದ್ದೇನೆ ನಾನು. ಈ ರೀತಿಯೆಲ್ಲ ಗೌರವ ಕೊಟ್ಟವರನ್ನ ಆ ಟೀಚರ್ಸ್ನ ಆ ಒಂದು ನಿಯೋಗ ಮಾತಾಡಿಸುವಂಥದ್ದನ್ನು ಕೂಡ ಇವತ್ತು ನಾನು ಪತ್ರಿಕೆಯಲ್ಲಿ ಕಂಡೆ, ಸುದ್ದಿಯಲ್ಲಿ ಉಂಟು. ಈ ರೀತಿಯೆಲ್ಲ ಗೌರವ ಕೊಟ್ಟವರನ್ನ ಕರೆದಿರುವಂಥದ್ದು ಕೂಡ ಅಲ್ಲಿ ಗಮನಿಸುವಂಥದ್ದು. ಆ ರೀತಿ ಯಾರೋ ಏನೋ ಹೇಳಿದ್ದಾರೆ ಅಂತ ಹೇಳಿದ್ರು ಆ ಟೀಚರನ್ನು ಇಲ್ಲಿ ಕರ್ಕೊಂಡು ಬರುವಂಥದ್ದು. ಒಟ್ಟು ನನ್ನ ಲೆಕ್ಕದಲ್ಲಿ ಈ ರಾಜಕೀಯದ ಒಟ್ಟು ವ್ಯವಸ್ಥೆಯನ್ನೇ ಹಾಳು ಮಾಡುವಂಥದ್ದು. ಅನೇಕ ಜನಪರ ಹೋರಾಟಗಳಿದೆ, ಅದನ್ನು ಮಾಡಿ, ಅದಕ್ಕೆ ನಮ್ಮದು ಸಹಕಾರ ಇದೆ. ಅದು ಬಿಟ್ಟು ಬರೀ ಹೇಳುವಂಥದ್ದು. ನಾನು ಅನೇಕ ಕಾರ್ಯಕ್ರಮಗಳನ್ನು ಗಮನಿಸಿದೆ. ವೇದಿಕೆಗೆ ಹೋದ ಕೂಡಲೇ ರಾಜಕೀಯವನ್ನೇ ಮಾತಾಡೋದು, ಮತ್ತೆ ಹೇಳೋದು ನಾನು ವೇದಿಕೆಯಲ್ಲಿ ರಾಜಕೀಯ ಮಾತಾಡಲಿಕ್ಕೆ ಬರಲಿಲ್ಲ ಅಂತ ಹೇಳಿ ಮಾತಾಡೋದು. ನೀವೆಲ್ಲರೂ ಗಮನಿಸಿರ್ಬೋದು, ಅಲ್ಲಿ ಬರೀ ಮಾತಾಡೋದೇ ರಾಜಕೀಯ. ಅಲ್ಲ, ಈ ಘಟನೆಗೆ ಸಂಬಂಧಿಸಿದಂತೆ ಈಗ ಶಿಕ್ಷಕರಿಗೆ ಅವಮಾನ ಮಾಡಿದ್ದಾರೆ ಅಂದರೆ ವಿಡಿಯೋ ಮಾಡಿ ಅದನ್ನು ವೈರಲ್ ಮಾಡುವಂಥ ಕೆಲಸ ಆಗಿದೆ. ನೀವು ಶಾಸಕರ ಹತ್ರ ಈ ಬಗ್ಗೆ ಕ್ಷಮೆ ಕೇಳಬೇಕು, ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು, ಏನಾದರೂ ಒತ್ತಾಯ ಮಾಡಿಲ್ಲ ಆ ರೀತಿ? ನೋಡಿದ್ರೆ ಅಲ್ಲಿ ನಾವೆಲ್ಲರೂ ತಾಯಿ ಅಂತ ಕೂಡ ಆ ಶಾಸಕರು ಕೂಡ ಹೇಳಿರುವಂಥದ್ದು. ತಾಯಿಯನ್ನು ದೇವರಂತ ಪೂಜಿಸ್ತೇವೆ ಅಂತ ಹೇಳುವಂಥದ್ದನ್ನು ಕೂಡ ನಾವು ಕೇಳಿದ್ದೇವೆ. ಹಾಗಾಗಿ ತಾಯಿಗೆ ನೋವಾಗಿದೆ, ಅಲ್ಲಿ ನೋವಾದ ಕಾರಣ ಅವರು ಕ್ಷಮೆ ಯಾಚಿಸಲೇಬೇಕು. 30 ವರ್ಷ ಸೇವೆ ಸಲ್ಲಿಸಿದಂತ ಒಬ್ಬ ಶಿಕ್ಷಕಿ ಒಂದು 2.5 ವರ್ಷ ಆಗಿರ್ತಕ್ಕಂಥ ಶಾಸಕರು ಆ ರೀತಿಯಾಗಿ ಅವಮಾನಕಾರಿಯಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಈ ಶಾಸಕರ ದುರ್ವರ್ತನೆ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಏನು ಗೂಂಡಾ ರಾಜ್ಯವನ್ನು ನಿರ್ಮಾಣ ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಶಾಸಕರು ಪುತ್ತೂರನ್ನು ಗೂಂಡಾ ರಾಜ್ಯ ಮಾಡಬೇಕು ಅಂತೇಳಿ ಪುತ್ತೂರು ಕ್ಷೇತ್ರವನ್ನಾಗಿ ಮಾಡಬೇಕು ಅಂತೇಳಿ ಹೊರಟಿದ್ದಾರೆ. ಅದಕ್ಕೆಲ್ಲದಕ್ಕೂ ಭಾರತೀಯ ಜನತಾ ಪಾರ್ಟಿ ಅದಕ್ಕೆ ತೀವ್ರವಾಗಿರ್ತಕ್ಕಂಥ ಹೋರಾಟವನ್ನು ಮುಂದಕ್ಕೆ ಮಾಡೇ ಮಾಡ್ತೇವೆ.